ಸ್ನೇಹಿತರೆ ನಮಸ್ಕಾರ. ರಕ್ತ ಸಂಬಂಧಗಳು ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ನಾವೆಲ್ಲ ನಂಬಿರ್ತೀವಿ. ಆದರೆ ಅದೇ ರಕ್ತ ಸಂಬಂಧ ಬೆನ್ನಿಗೆ ಚೂರಿ ಹಾಕಿದಾಗ ಆಗೋ ನೋವಿದೆಯಲ್ಲ, ಅದು ಸಾವು ಬರೋದಕ್ಕಿಂತ ಭಯಂಕರವಾಗಿರುತ್ತೆ. ಇವತ್ತು ಗಾಂಧಿನಗರದಲ್ಲಿ ಅಷ್ಟೇ ಯಾಕೆ, ಇಡೀ ಕರ್ನಾಟಕದಲ್ಲಿ ಒಂದು ವಿಷಯ ಭಾರಿ ಸೌಂಡ್ ಮಾಡ್ತಾ ಇದೆ. ಕಿರಿಕ್ ಪಾರ್ಟಿ, ವಜ್ರಕಾಯ ಸಿನಿಮಾಗಳಲ್ಲಿ ನಗು ನಗುತ್ತಾ ಕಾಣಿಸ್ತಿದ್ದ ನಟಿ ಕಾರುಣ್ಯ ರಾಮ್ ಅವರ ಜೀವನದಲ್ಲಿ ಇವತ್ತು ಒಂದು ಕರಾಳ ಬಿರುಗಾಳಿ ಎದ್ದಿದೆ. ನಂಬಿದ ತಂಗಿಯೇ ಅಕ್ಕನಿಗೆ ನಂಬಿಕೆ ದ್ರೋಹ ಮಾಡಿದ್ದಾಳ. 25 ಲಕ್ಷ ರೂಪಾಯಿ ಹಣಕ್ಕಾಗಿ ಅಕ್ಕ ತಂಗಿ ಸಂಬಂಧ ಬೀದಿಗೆ ಬಂತ. ಸಿಸಿಬಿ ಮೆಟ್ಟಿಲೇರಿದ ಈ ಸ್ಯಾಂಡಲ್ವುಡ್ ಸಿಸ್ಟರ್ಸ್ ಕೇಸ್ನ ಅಸಲಿ ಕತೆಗೇನು ಅನ್ನೋದನ್ನ ಇವತ್ತು ಬಿಚ್ಚಿಡ್ತೀವಿ. ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಪ್ರಿಯ ವೀಕ್ಷಕರೇ, ಯಾವುದೇ ಮನೆಯಲ್ಲಿ ಜಗಳ ಶುರುವಾಗೋದು ಹಣದಿಂದಲೇ ಅನ್ನೋದು ಈಗ ಕಾರುಣ್ಯ ರಾಮ್ ಮನೆಯಲ್ಲಿ ನಿಜವಾಗಿದೆ ನೋಡಿ. ಕಾರುಣ್ಯ ರಾಮ್ ಅವರು ಬೆಳ್ಳಿ ತೆರೆಯಲ್ಲಿ ಮಿಂಚುತ್ತಾ ಇದ್ರು. ಮನೆಯಲ್ಲಿ ತಮ್ಮ ತಂಗಿ ಸಮೃದ್ಧಿನ ಮಗುವಿನಂತೆ ನೋಡ್ಕೊಳ್ತಾ ಇದ್ರು. ಆದರೆ ಇದೇ ಪ್ರೀತಿ ಇವತ್ತು ಶಾಪವಾಗಿ ಬದಲಾಗಿದೆ. ಆಗಿದ್ದೇನೆಂದರೆ, ಸಮೃದ್ಧಿ ರಾಮ್ ಅಕ್ಕನಿಗೆ ಗೊತ್ತಿಲ್ಲದಂತೆ ಖಾಸಗಿ ವ್ಯಕ್ತಿಗಳಿಂದ ದೊಡ್ಡ ಮಟ್ಟದ ಸಾಲವನ್ನು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 25 ಲಕ್ಷ ರೂಪಾಯಿ. ಅಷ್ಟೇ ಅಲ್ಲ, ತಾನು ಮಾಡ್ತಾ ಇರುವಂಥ ಬಿಸ್ನೆಸ್ನಲ್ಲಿ ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಮನೆಯಲ್ಲಿದ್ದ ಅಕ್ಕನ ಚಿನ್ನದ ಒಡವೆಗಳು, ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಕಾರುಣ್ಯಗೆ ತಿಳಿಯದಂತೆ ಬಳಸಿಕೊಂಡಿದ್ದಾರೆ ಅನ್ನೋ ಗಂಭೀರ ಆರೋಪ ಈಗ ಕೇಳಿಬಂದಿದೆ. ಅಕ್ಕ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ರೆ, ತಂಗಿ ಇಲ್ಲಿ ಅಕ್ಕನ ಜೀವನದ ಅಡಿಪಾಯವನ್ನೇ ಅಲುಗಾಡಿಸ್ತಾ ಇದ್ರು. ಯಾವಾಗ ಕಾರುಣ್ಯ ರಾಮ್ಗೆ ಹಣ ಮತ್ತು ಒಡವೆ ಮಾಯವಾಗಿರೋದು ಗೊತ್ತಾಯಿತು, ಸಹಜವಾಗಿ ಅಕ್ಕನಾಗಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರನ್ನು ಕೇಳಿ ಈ ಸಾಲ ಮಾಡಿದೆ, ಮನೆಯ ಹಣ ಎಲ್ಲಿ ಅಂತ ಕೇಳಿದ್ದೇ ತಡ ತಂಗಿ ಸಮೃದ್ಧಿ ಮನೆಯಿಂದ ಹೊರ ನಡೆದಿದ್ದಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಮನೆಯಿಂದ ಹೋದವರು ಸುಮ್ಮನೆ ಕೂರ್ಬೇಕಲ್ಲ. ಕಾರುಣ್ಯ ರಾಮ್ ಅವರ ಮನೆ ಮುಂದೆ ಬಂದು ರಂಪಾಟ ಮಾಡೋದು, ನೆರೆ ಹೊರೆಯವರ ಮುಂದೆ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಶುರು ಮಾಡಿದ್ದಾರೆ. ಒಬ್ಬ ನಟಿಗೆ ಸಮಾಜದಲ್ಲಿ ಒಂದು ಗೌರವ ಇರುತ್ತೆ. ಆ ಗೌರವವನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಸಮೃದ್ಧಿ ಕಾರುಣ್ಯ ಅವರನ್ನು ಸಾರ್ವಜನಿಕವಾಗಿ ಮುಜುಗರಕ್ಕೀಡು ಮಾಡಿದ್ರು. ಇದು ಅಕ್ಕನಿಗೆ ದೊಡ್ಡ ಶಾಕ್ ಕೊಡ್ತು. ನಾನು ಪ್ರೀತಿಯಿಂದ ಸಾಕಿದ ತಂಗಿನ ಇದು ಅಂತ ಕಾರುಣ್ಯ ಕಣ್ಣೀರು ಹಾಕೋ ಪರಿಸ್ಥಿತಿಗೆ ಬಂತು. ಈಗಿನ ಕಾಲದಲ್ಲಿ ದ್ವೇಷವನ್ನು ತೀರಿಸ್ಕೊಳ್ಳೋಕೆ ಗನ್ ಬೇಕಾಗಿಲ್ಲ, ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ಸಮೃದ್ಧಿ ರಾಮ್ ಮಾಡಿದ್ದು ಕೂಡ ಅದನ್ನೇ. ವಾಟ್ಸಾಪ್ನಲ್ಲಿ ಅಕ್ಕನಿಗೆ ಅಶ್ಲೀಲ ಸಂದೇಶವನ್ನು ಕಳಿಸೋದು, ಅವಹೇಳನಕಾರಿಯಾಗಿ ಮಾತನಾಡೋದು ಮಿತಿ ಮೀರಿತ್ತು. ಅಷ್ಟೇ ಯಾಕೆ, ಕಾರುಣ್ಯ ರಾಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಪ್ರತಿಯೊಂದು ಫೋಟೋಸ್ ಕೆಳಗಡೆ ಚೀಟರ್ ಅಂದರೆ ವಂಚಕಿ, ಅವಾರ್ಡ್ ಫಾರ್ ಚೀಟರ್ಸ್ ಅಂತ ಕಮೆಂಟ್ ಹಾಕೋಕೆ ಶುರು ಮಾಡಿದ್ರು. ಒಬ್ಬ ನಟಿಯ ಇಮೇಜ್ ಅಂದರೆ ಅದು ಅವಳ ಉಸಿರು. ಅದನ್ನೇ ಕೆಡ್ಸೋಕೆ ಸ್ವಂತ ತಂಗಿ ನಿಂತಾಗ ಅದು ಬೆನ್ನಿಗೆ ಚೂರಿ ಹಾಕಿದಂತೆ ಅಲ್ವಾ. ಇಲ್ಲಿ ಸಮೃದ್ಧಿ ಜೊತೆಗೆ ಇನ್ನು 5-6 ಜನ ಸೇರಿಕೊಂಡು ಒಂದು ಗ್ಯಾಂಗ್ ಥರ ಕಾರುಣ್ಯಗೆ ಮಾನಸಿಕ ಕಿರುಕುಳವನ್ನು ನೀಡಿದ್ದಾರೆ ಅನ್ನೋದು ಈಗ ದೂರಿನಲ್ಲಿ ದಾಖಲಾಗಿದೆ. ಕಾರುಣ್ಯ ರಾಮ್ ಅವರು ಮೊದಲು ಸುಮ್ಮನೆ ಇದ್ರು. ಮನೆ ವಿಷಯ ಹೊರಗಡೆ ಬೇಡ ಅಂತ RR ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಬರೀ NCR ಅನ್ನು ಮಾತ್ರ ಮಾಡಿದ್ರು. ಆದರೆ ಯಾವಾಗ ಕಿರುಕುಳ ತಡೆಯೋಕೆ ಅಸಾಧ್ಯವಾಯಿತು, ಆಗ ಅನಿವಾರ್ಯವಾಗಿ CCB ಮೆಟ್ಟಿಲೇರಿದ್ದಾರೆ. ಈಗ ಕೇಸ್ ಬರೀ ಫ್ಯಾಮಿಲಿ ಜಗಳವಾಗಿ ಉಳಿದಿಲ್ಲ, ಇದು ಸೈಬರ್ ಕ್ರೈಮ್ ಮತ್ತು ವಂಚನೆಯ ಕೇಸ್ ಆಗಿದೆ. ಸಮೃದ್ಧಿ ಮಾತ್ರವಲ್ಲದೆ ಆಕೆಗೆ ಸಪೋರ್ಟ್ ಮಾಡಿದ ಪ್ರಜ್ವಲ್, ರಕ್ಷಿತ್, ಸಾಗರ್ ಅನ್ನೋ ಹುಡುಗರ ಮೇಲೂ ಕೇಸ್ ಜಡಿಯಲಾಗಿದೆ. ಇವರೆಲ್ಲ ಸೇರಿಕೊಂಡು ಒಬ್ಬ ಒಂಟಿ ಹೆಣ್ಮಗಳನ್ನ ಅಂದರೆ ಒಬ್ಬ ನಟಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಸದ್ಯದ ಕಟು ವಾಸ್ತವ. ಪ್ರಿಯ ವೀಕ್ಷಕರೇ, ಈ ಘಟನೆ ನಮಗೆಲ್ಲ ಒಂದು ದೊಡ್ಡ ಪಾಠ. ಗ್ಲಾಮರ್ ಲೋಕದಲ್ಲಿ ಮಿಂಚೋ ನಟಿಯರ ಜೀವನ ನಮಗೆ ದೂರದಿಂದ ಚಂದವಾಗಿ ಕಾಣಿಸಬಹುದು, ಆದರೆ ಅವರ ಮನೆಯಲ್ಲೂ ಇಂತಹ ನೋವಿನ ಕಥೆಗಳಿರುತ್ತವೆ. ರಕ್ತ ಹಂಚಿಕೊಂಡು ಹುಟ್ಟಿದವರೇ ಹಣಕ್ಕಾಗಿ ಈ ರೀತಿ ಮಾಡ್ತಾರೆ ಅಂದರೆ ಇನ್ಯಾರನ್ನ ನಂಬಬೇಕು. ಹಣಕ್ಕಿಂತ ಮನುಷ್ಯತ್ವ ದೊಡ್ಡದು ಅಂತ ನಾವು ಹೇಳ್ತೀವಿ, ಆದರೆ ಇವತ್ತಿನ ದಿನಗಳಲ್ಲಿ ಮನುಷ್ಯತ್ವಕ್ಕಿಂತ ಹಣವೇ ದೊಡ್ಡದಾಗ್ತಿದೆ ಅನ್ನೋದಕ್ಕೆ ಕಾರುಣ್ಯ ರಾಮ್ ಕೇಸ್ ಒಂದು ಉದಾಹರಣೆ. ಈ ಬಗ್ಗೆ ನೀವೇನಂತೀರಾ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಾ? ಅಕ್ಕ ತಂಗಿಯರ ಈ ಜಗಳದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ
ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಸಿನಿಮಾ ಸುದ್ದಿಗಳು ಮತ್ತು ಸತ್ಯ ಸಂಗತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಕರ್ನಾಟಕ.